ಇನ್ನು ಬ್ರೇಕ್ಫಾಸ್ಟ್ ಸಭೆ ಆದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ. ಮಂಡ್ಯದಲ್ಲಿರುವಂಥ ದೇವಸ್ಥಾನಕ್ಕೆ ಡಿ.ಕೆ ಕುಟುಂಬ ಹೋಗಲಿಕ್ಕೆ ಸಿದ್ಧ ಆಗ್ತಾ ಇದೆ. ಕೆ.ಆರ್. ಪೇಟೆಯಲ್ಲಿರುವಂಥ ಭೂವರಾಹಸ್ವಾಮಿ ದೇಗುಲಕ್ಕೆ ಡಿ.ಕೆ ಕುಟುಂಬ ಭೇಟಿ ಕೊಡ್ತಾ ಇದೆ. ಬಹುಶಃ ಏನಾದರೂ ಹರಕೆ ಇತ್ತ ಗೊತ್ತಿಲ್ಲ. ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಈಗ ದೃಶ್ಯಾವಳಿಗಳನ್ನು. ಅದು ದೇವಲ ಗಾಣಗಾಪುರದ ದೃಶ್ಯಾವಳಿಗಳು. ದತ್ತಾತ್ರೇಯ ಮಂದಿರ ಇದೆ, ಅಲ್ಲಿ ಪೂಜೆ ಪುನಸ್ಕಾರಗಳಾಗಿದೆ. ಈ ರೀತಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೀತಾ ಇರ್ತವೆ. ಇವರಿಬ್ಬರು ಕೂಡ ನಾಯಕರು ನಗನಗ್ತಾ ಮಾತಾಡಿರೋದು, ಹೊರಗಡೆ ಬಂದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರೋದು, ಇದೆಲ್ಲವೂ ಕೂಡ ಎಷ್ಟು ದಿವಸ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದರ ಎಕ್ಸ್ಪೈರಿ ಡೇಟ್ ಏನು? ಯಾವುದರ ಔಷಧಿ ಕೊಟ್ಟಂಥ ಸಂದರ್ಭದಲ್ಲೂ ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಹಾಗೆ ಇವರ ಗ್ಯಾರಂಟಿಗೆ ಎಕ್ಸ್ಪೈರಿ ಡೇಟ್ ಏನು? ಯಾವಾಗ ಬೇಕಾದರೂ ಮತ್ತೆ ಶುರುವಾಗಬಹುದು. ಆದರೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡದೇ ಇಲ್ಲ ಅಂತ ನಾಯಕರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೊಟ್ಟ ಮಾತಿನ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಕೋಪ ಬಂದ್ಬಿಡ್ತು CMಗೆ. ಹೈಕಮಾಂಡ್ ಹೇಳ್ದಂಗೆ ನಡ್ಕತೀವಿ ಅಂದರೆ ಮತ್ತೇನು ತಿರ್ಗಾ ಮುರುಗಾ ನೀವು ಅದನ್ನೇ ಕೇಳ್ತೀರಿ ಅಂತ ಕೇಳಿದ್ರು. ಇನ್ನು ಇದೆಲ್ಲ ಆದಮೇಲೆ ಈಗ ಭೂವರಾಹಸ್ವಾಮಿ ದೇವಸ್ಥಾನಕ್ಕೂ ಕೂಡ ಡಿ.ಕೆ ಹೋಗ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಇದು ಭೂವರಾಹಸ್ವಾಮಿ ದೇವಸ್ಥಾನ. ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ ಭೂವರಾಹಸ್ವಾಮಿ ದೇವಸ್ಥಾನ. ಭೂವರಾಹ ಸ್ವಾಮಿಯ ದೊಡ್ಡ ವಿಗ್ರಹ ಇದೆ ಇಲ್ಲಿ. ಭೂಮಿ ತಾಯಿಯನ್ನು ರಕ್ಷಣೆ ಮಾಡಿ, ಭೂದೇವಿಯನ್ನು ರಕ್ಷಣೆ ಮಾಡಿ ನಿಂತಿರುವಂಥ ಭೂವರಾಹಸ್ವಾಮಿ. ಸೊ ಆ ದೇಗುಲಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುಟುಂಬ ಸಹಿತವಾಗಿ ಭೇಟಿ ಕೊಡ್ತಾರೆ. ಹೀಗೆ ಒಂದು ಕಡೆಗೆ ನಾಯಕರ ಟೆಂಪಲ್ ರನ್, ಇನ್ನೊಂದು ಕಡೆಗೆ ನಾಯಕರ ಪರವಾಗಿರುವಂಥವರು ಅಭಿಮಾನಿಗಳು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಚಾಮರಾಜನಗರದಿಂದ ಹಿಡಿದು ಕಲಬುರಗಿಯ ದೇವಲ ಗಾಣಗಾಪುರದ ತನಕ ಪೂಜೆ ಪುನಸ್ಕಾರಗಳು. ಶಿವಮೊಗ್ಗದ ಆಂಜನೇಯನಿಗೆ CM ಪರವಾಗಿರುವಂಥ ಭಕ್ತರು ಈಡುಗಾಯ ಹೊಡೆದರು, ಪ್ರಾರ್ಥನೆ ಮಾಡಿದರು. ಈ ಕಡೆಗೆ ಪರಮೇಶ್ವರವರು ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆಗಳು ನಡೀತಾ ಇವೆ, ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಯಾರೋ ಮಹಿಳಾ ಅಭಿಮಾನಿಯೊಬ್ಬರು ಮುಡಿ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಲಿ ಅಂತ. ಒಟ್ಟು ಎಲ್ಲರೂ ಕೂಡ ಕನಸು ಕಾಣ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗುವಂಥ ಕನಸು ಯಾರಿಗೆ ದಕ್ಕತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹೈಕಮಾಂಡಿನ ಅನುಗ್ರಹ ಯಾರಿಗಿದೆ ಅಂತ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ? ಮುಖ್ಯಮಂತ್ರಿಗಳಾಗ್ತಾರಾ? ಮುಖ್ಯಮಂತ್ರಿಗಳಾಗ್ತಾರಾ? ಇನ್ನು ದಲಿತ ನಾಯಕರಿಗೆ ಯಾರಿಗಾದರೂ ಪಟ್ಟ ಕಟ್ಟಬೇಕು ಅಂತ ಏನಾದರೂ ನಡೀತಾ ಇದೆಯಾ? ಇವೆಲ್ಲ ಚರ್ಚೆಗಳು ಸದ್ಯಕ್ಕೆ ಒಂದು ಸ್ವಲ್ಪ ಈ ತಾತ್ಕಾಲಿಕ ವಿರಾಮ, ಇಂಟರ್ವೆಲ್. ಇದು ಮಧ್ಯಂತರ. ಇಂಟರ್ವೆಲ್ ಆದಮೇಲೆ ಸಿನಿಮಾ ಜಾಸ್ತಿ ಅದು ಕುತೂಹಲ ಕೆರಳಿಸೋದು. ಆವಾಗಲೇ ಈ ಫೈಟ್ಗಳು, ಕ್ಲೈಮ್ಯಾಕ್ಸ್ಗಳು, ಈ ಕಥೆಯಲ್ಲಿ ತಿರುವುಗಳು ಅವೆಲ್ಲ ಸಿಗೋದು ಸಾಮಾನ್ಯವಾಗಿ ಈ ಮಧ್ಯಂತರ ಆದಮೇಲೆ, ಇಂಟರ್ವೆಲ್ ಆದಮೇಲೆ. ಇವ್ರು ಏನೇನು ಕೊಡ್ತಾರೆ ನೋಡಬೇಕು. ಅಲ್ಲಿ ತನಕ ಈ ಪೂಜೆ ಪುನಸ್ಕಾರಗಳು ನಡೀತಾನೆ ಇರ್ತವೆ, ಟೆಂಪಲ್ ರನ್ ನಡೀತಾನೆ ಇರುತ್ತೆ.